Hello everyone, welcome back to my channel Bead Up Abacus. In today's class, I will tell you how to use add 5, add 4, add 3, add 2, add 1 formulas in tens formula. First, we'll write the formula. Add 5. Add 5 is equals to less 5, add 10. Add 4. Add 4 is equals to less 6, add 10. Add 3. Less 7, add 10. Add 2. Less 8, add 10. Add 1. Less 9, add 10. ಇವೆಲ್ಲ ಫಾರ್ಮುಲಾಸ್ನ ಯೂಸ್ ಮಾಡಿ ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತೋರಿಸ್ತೀನಿ. ಫಸ್ಟ್ ಕ್ವೆಶ್ಚನ್ 5 5 5 2. Second question 5 4 4 1. Third question 7 2 3 2. Fourth question 4 5 2 1. Fifth question 1 8 1 7. Five ಡೈರೆಕ್ಟ್ ಇದೆ. ಅಗೇನ್ 5 ಡೈರೆಕ್ಟ್ ಇಲ್ಲ. ಸೊ ನಾವು 5 ಫಾರ್ಮುಲಾನ ಯೂಸ್ ಮಾಡ್ತೀವಿ. ಲೆಸ್ 5 ಆಟ್ 10. ಅಗೇನ್ 5 ಡೈರೆಕ್ಟ್ ಇದೆ. 5 2 ಡೈರೆಕ್ಟ್ ಇದೆ. ಸೊ 2. ದ ಆನ್ಸರ್ ಈಸ್ 10 15 16 17. ನೆಕ್ಸ್ಟ್ 5 ಡೈರೆಕ್ಟ್ ಇದೆ. Again 4 is directly possible. Again 4 is not directly possible. So we'll use the formula less 6 add 10. Less 6 add 10. 1 direct. That is the answer is 14. Next 7 direct ಇದೆ. Next 2 ಕೂಡ direct ಇದೆ. 3 direct ಹಾಕಕ್ಕಾಗಲ್ಲ. ಸೊ ನಾವು ಫಾರ್ಮುಲಾನ ಯೂಸ್ ಮಾಡ್ತೀವಿ. less 7 add 10. less 7 add 10. Again 2 direct ಇದೆ. ಸೊ 2 ಹಾಕ್ತೀನಿ. The answer is 14. ನೆಕ್ಸ್ಟ್ 4 ಡೈರೆಕ್ಟ್ 5 ಕೂಡ ಡೈರೆಕ್ಟ್ ಇದೆ. 2 ಡೈರೆಕ್ಟ್ ಇಲ್ಲ. ಸೊ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 8 ಆಡ್ 10. ಅಗೇನ್ 1 ಡೈರೆಕ್ಟ್ ಇದೆ. ಸೊ ಆನ್ಸರ್ ಈಸ್ 12. ನೆಕ್ಸ್ಟ್ 1 ಡೈರೆಕ್ಟ್ 8 ಕೂಡ ಡೈರೆಕ್ಟ್ ಇದೆ. ನೆಕ್ಸ್ಟ್ 1 ಡೈರೆಕ್ಟ್ ಇಲ್ಲ. ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 9 ಆಡ್ 10. 7 ಡೈರೆಕ್ಟ್. ದ ಆನ್ಸರ್ ಈಸ್ 70. ಈ ತರ ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ನಾವು 5 ಫಾರ್ಮುಲಾಗೆ ಮೂವ್ ಆಗ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದು ಯಾವ ತರ ಬರುತ್ತೆ, ಫಿಂಗರಿಂಗ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.